ಒಂದು ಕಾಲದಲ್ಲಿ ಗಣೇಶ ಎಂಬ ದೇವರಿದ್ದರು. ಅವರಿಗೆ ಆನೆ ಮುಖ ಮತ್ತು ಮನುಷ್ಯ ದೇಹ ಇತ್ತು. ಅವರು ತುಂಬಾ ಜ್ಞಾನಿ ಮತ್ತು ದಯಾಳುವಾಗಿದ್ದರು. ಒಂದು ದಿನ ಅವರ ತಾಯಿ ಪಾರ್ವತಿಯವರು ಸ್ನಾನಕ್ಕೆ ಹೋಗುವಾಗ ಯಾರನ್ನೂ ಒಳಗೆ ಬಿಡಬೇಡ ಎಂದು ಗಣಪತಿಗೆ ಹೇಳಿದರು. ಗಣಪತಿ ಅಮ್ಮನ ಮಾತನ್ನು ತುಂಬಾ ಒಳ್ಳೆಯದಾಗಿ ಕೇಳಿ ಬಾಗಿಲು ಕಾಯುತ್ತಾ ನಿಂತರು. ಆ ಸಮಯದಲ್ಲಿ ಅವರ ತಂದೆ ಶಿವ ಮನೆಗೆ ಬಂದರು. ಆದರೆ ಗಣಪತಿ ಅವರಿಗೆ ಒಳಗೆ ಹೋಗಲು ಬಿಡಲಿಲ್ಲ, ಏಕೆಂದರೆ ಅಮ್ಮನ ಮಾತು ಕೇಳಬೇಕಿತ್ತು. ಶಿವನಿಗೆ ಕೋಪ ಬಂತು. ನಂತರ ಪಾರ್ವತಿ ಬಂದು ಸತ್ಯವನ್ನು ಹೇಳಿದರು. ಶಿವನು ತನ್ನ ತಪ್ಪನ್ನು ಅರಿತು ಗಣಪತಿಗೆ ಆನೆಯ ತಲೆ ಕೊಟ್ಟು ಅವರನ್ನು ಜೀವಂತಗೊಳಿಸಿದರು. ನಂತರ ಎಲ್ಲಾ ದೇವರುಗಳು ಸೇರಿ ಯಾವುದೇ ಶುಭ ಕೆಲಸ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಬೇಕು ಎಂದು ಹೇಳಿದರು. ಆದ್ದರಿಂದಲೇ ನಾವು ಯಾವ ಕೆಲಸ ಆರಂಭಿಸಿದರೂ ಮೊದಲು ಗಣಪತಿಯನ್ನು ಪ್ರಾರ್ಥಿಸುತ್ತೇವೆ. ಒಂದು ಕಾಲದಲ್ಲಿ ಗಣೇಶ ಎಂಬ ದೇವರಿದ್ದರು. ಅವರಿಗೆ ಆನೆ ಮುಖ ಮತ್ತು ಮನುಷ್ಯ ದೇಹ ಇತ್ತು. ಅವರು ತುಂಬಾ ಜ್ಞಾನಿ ಮತ್ತು ದಯಾಳುವಾಗಿದ್ದರು. ಒಂದು ದಿನ ಅವರ ತಾಯಿ ಪಾರ್ವತಿಯವರು ಸ್ನಾನಕ್ಕೆ ಹೋಗುವಾಗ ಯಾರನ್ನೂ ಒಳಗೆ ಬಿಡಬೇಡ ಎಂದು ಗಣಪತಿಗೆ ಹೇಳಿದರು. ಗಣಪತಿ ಅಮ್ಮನ ಮಾತನ್ನು ತುಂಬಾ ಒಳ್ಳೆಯದಾಗಿ ಕೇಳಿ ಬಾಗಿಲು ಕಾಯುತ್ತಾ ನಿಂತರು. ಆ ಸಮಯದಲ್ಲಿ ಅವರ ತಂದೆ ಶಿವ ಮನೆಗೆ ಬಂದರು. ಆದರೆ ಗಣಪತಿ ಅವರಿಗೆ ಒಳಗೆ ಹೋಗಲು ಬಿಡಲಿಲ್ಲ, ಏಕೆಂದರೆ ಅಮ್ಮನ ಮಾತು ಕೇಳಬೇಕಿತ್ತು. ಶಿವನಿಗೆ ಕೋಪ ಬಂತು. ನಂತರ ಪಾರ್ವತಿ ಬಂದು ಸತ್ಯವನ್ನು ಹೇಳಿದರು. ಶಿವನು ತನ್ನ ತಪ್ಪನ್ನು ಅರಿತು ಗಣಪತಿಗೆ ಆನೆಯ ತಲೆ ಕೊಟ್ಟು ಅವರನ್ನು ಜೀವಂತಗೊಳಿಸಿದರು. ನಂತರ ಎಲ್ಲಾ ದೇವರುಗಳು ಸೇರಿ ಯಾವುದೇ ಶುಭ ಕೆಲಸ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಬೇಕು ಎಂದು ಹೇಳಿದರು. ಆದ್ದರಿಂದಲೇ ನಾವು ಯಾವ ಕೆಲಸ ಆರಂಭಿಸಿದರೂ ಮೊದಲು ಗಣಪತಿಯನ್ನು ಪ್ರಾರ್ಥಿಸುತ್ತೇವೆ.